ready? 1, 2, 3, 4. It's a gilly gilly, life bag. It's a gilly gilly. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಎಸ್ ಮತ್ತೆ ವೀಕೆಂಡ್ ಬಂತು. ಈಗ ಟೈಮ್ ಎಷ್ಟಾಯ್ತು? ಅಷ್ಟೇ ಆಯ್ತು. ಎಸ್ ವಾರದ ಕತೆ ವೀಕೆಂಡ್ ಜೊತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಏಯ್ ಏನು ಎರಡೆರಡು ಚಾನಲ್ ಇದ್ದು ಸೇರಿಸಿ ಹೊಡಿತಿದ್ಯಾ? ಓಕೆ, ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಹೋ 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 ಹೋ. It's a gilly gilly, life bag. It's a gilly gilly. ಇದು ಚೇರ್, ಅಂತಿಂತ ಚೇರ್ ಅಲ್ಲ, ಕಪ್ಪು ಚೇರ್, ಬ್ಲ್ಯಾಕ್ ಚೇರ್. ಈ ಚೇರ್ ಬಗ್ಗೆ ಹೇಳ್ಬೇಕು. ನೀನೇನು ಮಾರ್ಕೆಟ್ ಬಂದಿದ್ಯಾ? ಮಾರಕ್ ಬಂದಿದ್ಯಾ ಚೇರ್ನ? ಓಕೆ, ಈ ಚೇರ್ ಬಗ್ಗೆ ಹೇಳಕ್ ಹೋದ್ರೆ ಒಂದು ಪುಸ್ತಕನೇ ಬರಿಬೋದು. ಈ ಚೇರ್ ಅಲ್ಲಿ ಕೂರ್ಬೇಕಂತ ಹೇಳಿದ್ರೆ ಅಂತಿಂತವ್ರು ಕೂರಕ್ ಸಾಧ್ಯ ಇಲ್ಲ. ಈ ಚೇರ್ ಅಲ್ಲಿ ಕೂರ್ಬೇಕಂದ್ರೆ ಅದು ಮಾಡಿರ್ಬೇಕು, ಇದು ಮಾಡಿರ್ಬೇಕು. ಏಯ್ ಏನು ಮಾಡ್ಬೇಕು? ಈ ಚೇರ್ ಅಲ್ಲಿ ಕೂರ್ಬೇಕಂದ್ರೆ ಸಾಧನೆ ಮಾಡಿರ್ಬೇಕು. ಎಸ್, ಇವತ್ತು ಈ ಕುರ್ಚಿ ಮೇಲೆ ಕೂರ್ತಿರುವಂತ ಸಾಧಕ ಯಾರು ಅಂತ ಹೇಳಿದ್ರೆ ಒಬ್ಬ ಕುಡುಕ. ಯಾವನ್ರಿ ಅವನು? ಅಲ್ಲ, ಕುಡುಕನಿಂದ ಹೌದೋ ಹುಲಿಯ ಅಂತ ಬಿರುದನ್ನು ಪಡೆದಿರುವಂತ ಟಗರು ರಾಮಯ್ಯ, ಭಾಗ್ಯ ರಾಮಯ್ಯ, ನಮ್ಮ ರಾಮಯ್ಯ. ಕತ್ತು ಮುರಿದೋಗ್ತಿದೆ, ಬೇಗ ಕರ್ಸು. ಸರ್, ಏಯ್ ಏನು ಇಷ್ಟೊಂದು ಧೂಳು? ಅದು ಈ ಚೇರ್ ಯೂಸ್ ಇಲ್ಲ ಅಂತ ಶೆಡ್ಡಿಗೆ ಹಾಕಿದ್ವಾ, ಅರ್ಜೆಂಟಾಗಿ ತಂದ್ವಿ, ಹಾಗಾಗಿ. ಏಯ್ ಶೆಡ್ಡು ಪಡ್ಡು ಹೋದ್ರೆ ನಿನ್ನೂ ಶೆಡ್ ಕಳಿಸ್ಬಿಡ್ತೀನಿ. ಹಲೋ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏಯ್ ಸಾರಿ ಸರ್, ಹೇಗನ್ಸ್ತಿದ್ದು ಸರ್ ಕುರ್ಚಿ? ಕುರ್ಚಿ ಚೆನ್ನಾಗಿದೆ, ಆದ್ರೆ ಆ ಕುರ್ಚಿ ಮುಂದೆ ಈ ಕುರ್ಚಿ ಏನು ಅಂತ ಫೀಲ್ ಕೊಡಲ್ಲ. These are all only chairs, not powerful chairs. ಅದರಿಂದ ಪವರ್ಫುಲ್ ಚೇರ್ ಮೇಲೆ ಕೂತ್ಕೊಂಡಿದ್ವಲ್ಲಪ್ಪ, ಇಲ್ಲಿಗೆ ಬಂದ್ರೆ ಏನು ಅನ್ನಿಸ್ತಿಲ್ಲ. ಸರ್, ಕಾರ್ಯಕ್ರಮ ಶುರು ಮಾಡ್ತೀನಿ ಸರ್. ಮಾಡಪ್ಪ. ಎಸ್, ಇವ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏಯ್ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 8 ವರ್ಷಗಳ ಮೇಲೆ ದೀರ್ಘಕಾಲವಾಗಿ ಆಳಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಯಾರು ಗೊತ್ತಾ? ಯಾರು? ಏಯ್ ಪ್ರತಿ ನೋಡು ಕಪಲ್ಕೆ, ಇನ್ಯಾರು? ನಾನು. ಆದ್ರೂ ಸಾಂಪ್ರದಾಯಿಕವಾಗಿ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸ್ವಲ್ಪ ತಿಳ್ಕೊಂಡ್ ಬಂದಿದ್ದೀನಿ ಸರ್, ಹೇಳ. ಹೇಳಪ್ಪ, ಆಯ್ತು. ಎಸ್, ಇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇವರು ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಇಲ್ಲಿ, ಓದಿದ್ದು ಅವಾಗ, ಕೂತಿದ್ದು ಇವಾಗ. ಕೊಡ್ತೀನಿ ಇವಾಗ. ಏಯ್ ಏನೋ ದೊಡ್ಡ ಇಷ್ಟು ತಿಳ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು, ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಇಲ್ಲಿ, ಓದಿದ್ದು ಆವಾಗ, ಕೂತಿರೋದು ಇವಾಗ, ಇನ್ನು ನೆಕ್ಸ್ಟ್ ಯಾವಾಗ? ಏಯ್ ಕರೆಕ್ಟಾಗಿ ವಿಷಯನ ತಿಳ್ಕೊಂಡು ಮಾತಾಡಬೇಕು. ಎಲ್ಲ ಪ್ರಿಪ್ರೇಷನ್ ಇಲ್ಲದೆ ಬಂದ್ಬಿಡ್ತೀರಲ್ರಿ, ಒಳತಿ ನೋಡು ಕಪಾಲಕ್ಕೆ. ಅಂದ್ರೆ ಸರ್, ಅದು ಲಿಸ್ಟ್ ತುಂಬಾ ಉದ್ದ ಮಾಡಿದ್ರು, 5 ನಿಮಿಷ 10 ನಿಮಿಷ ಇತ್ತು. ಇವಾಗೆಲ್ಲ ನೋಡೋದು ಬರೀ 30 ಸೆಕೆಂಡ್ ಅಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೆ. ಹೆಂಗಿತ್ತು ಸರ್? ಖರಾಬ್ ಆಗಿತ್ತು. ಎಸ್ ಸರ್, ಈಗ ನಾನು ನಿಮಗೆ ಒಂದಷ್ಟು ಕುತೂಹಲಭರಿತ ಪ್ರಶ್ನೆಗಳನ್ನು ಕೇಳ್ಕೊಂಡು ಹೋಗ್ತೀನಿ ಸರ್. ಸರ್, ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇದ್ದೀರಾ ಸರ್? ಐ ಆಮ್ ಆಲ್ವೇಸ್ ರೆಡಿ. ಎಸ್, ಈಗ ನಿಮ್ಮ ಮೊದಲನೆಯ ಪ್ರಶ್ನೆ ಸರ್. ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, 3 ಆಪ್ಷನ್ಗಳನ್ನು ಕೊಡ್ತೀವಿ. ನೀವು ಅದರಲ್ಲಿ 3ರನ್ನ ಯಾವ್ದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಆನ್ಸರ್ ಕೊಡ್ಬೇಕು ಸರ್. ಏಯ್ ಯಾವನೇ ಒಂದು ನೀರಿಲ್ದೆ ಕುಡಿದ್ಬಿಟ್ಟು ಬಂದಾಗದೆ, ಒಳತಿ ನೋಡು ಕಪಾಲಕ್ಕೆ. ಒಂದ್ ಕಡೆ ವೀಕೆಂಡ್ ವಿತ್ ಅಂತೀಯ, ವಾರದ ಕಥೆ ಅಂತೀಯ, ಒಂದ್ ಕಡೆ ನೋಡಿದ್ರೆ ಯಾರಾಗ್ತಾರೆ ಕೋಟ್ಯಾಧಿಪತಿ. ಎಲ್ಲ 3 ಮಿಕ್ಸ್ ಮಾಡ್ಕೊಂಡಿದ್ದೆ, ತಲೆನೇ ಕೆಡಿಸ್ತಾ ಇದೆಯಲ್ಲಪ್ಪ ನೀನು. ಅದು ಇವತ್ತು ನೀವು ಬರ್ತೀರಂತ ಅರ್ಜೆಂಟ್ಗೆ ಆ್ಯಂಕರ್ ಇಲ್ಲ ಅಂತ ನನ್ನನ್ನು ಕರೆದ್ರು. 3 ಪ್ರೋಗ್ರಾಮ್ ನೋಡ್ಕೊಂಡು ಬಂದು ಮಿಕ್ಸ್ ಆಗಿದೆ ಸರ್. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದವರು ಹಿಂದಿನ ದಿನ ತೆಲುಗು ಸಿನಿಮಾ ನೋಡ್ಕೊಂಡ್ಬಂದು ಡೈಲಾಗ್ ಹೊಡಿತಾರಲ್ಲ, ಆ ಥರ 3 ಪ್ರೋಗ್ರಾಮ್ ಒಂದೇ ಸತ್ ನೋಡ್ಬೇಡ, ಆಯ್ತಾ? ಆಯ್ತು ಸರ್. ಅಂದಾಗೆ ಸರ್, ನಿಮ್ಮ ರಾಜಕೀಯದ ಅನುಭವ ಎಷ್ಟು ವರ್ಷ ಸರ್? ಅದನ್ನು ಬರೆಯೋಕ್ಕೆ ಇತಿಹಾಸದ ಪುಸ್ತಕನೇ ಬೇಕಾ ಅಥವಾ ಲೆಕ್ಕ ಹಾಕೋ ಕ್ಯಾಲೆಂಡರ್ ಸಾಕಾ? ಏಯ್ ಸುಮಾರು 50 ವರ್ಷಗಳಿಗೂ ಮೇಲೆ
ರಾಜಕೀಯವನ್ನ ಮಾಡಿದ್ದೇವೆ. ಅತಿ ಹೆಚ್ಚು ಕಾಲ ಆಡಳಿತ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ, ಅತಿ ಹೆಚ್ಚು ಆಯವ್ಯಯ ಪಟ್ಟಿ ಬಜೆಟ್ ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ನೀವು ತೋರ್ಸೋದಕ್ಕೆ ಪುಸ್ತಕ ಸಾಲಲ್ಲ. ನಂದು ತೆರೆದ ಪುಸ್ತಕ, ಹಾಗಂತ ಅದನ್ನ ಓದಕ್ ಬರಬೇಡಿ. ಅದು ತುಂಬಾ ದೊಡ್ಡದಾಗಿದೆ, ಸುಮಾರು ಒಂದು 3 ತಿಂಗಳು ತಗತ್ತೆ. ಏಯ್, ಯಾವ ನೀರು ಕೂಡ ಇವನಿಗೆ ಯಾರು ಕುಡಿದು ಬಿಟ್ಟು ಬಂದ ಅನ್ಸುತ್ತೆ. ಸರ್ ಹೇಗಿದೆ ಸರ್ ಫೀಲು? ಏಯ್, ನೀ ಆ ಟೈಪ್ ಈ ಟೈಪಾ? ಹಾಗಲ್ಲ ಸರ್, ಈ ಕುರ್ಚಿ ಮೇಲೆ ಕೂತಿರೋ ಫೀಲ್ ಹೇಗಿದೆ, ಕುರ್ಚಿ ಬಿಟ್ಟ ಮೇಲೆ ಫೀಲ್ ಹೇಗಿದೆ ಸರ್? ಅದು ಕುರ್ಚಿ ಬಿಟ್ಟ ಮೇಲೆ ಅಂದರೆ ಆ ಕುರ್ಚಿ ಭಾಳ ಹಾಟ್ ಶೀಟ್, ಭಾಳ ಕಷ್ಟ. ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು, ಬುಡಕ್ಕೂ ಒಂದು ಯೋಗ್ಯತೆ ಬೇಕು. ಅದು ಕುರ್ಚಿ ಪವರೇ ಬೇರೆ. ಅದು ಹಾಟ್ ಆಗಿತ್ತು, ಈ ಕುರ್ಚಿ ಎ ಸಿ ರೂಮ್ಲಿ ಕೂಲ್ ಆಗದೆ. ಅದರಿಂದ ಈ ಕುರ್ಚಿಲಿ ಯಾರು ಬೇಕಾದರೂ ಕೂತ್ಕೋಬೋದು. ಆದರೆ ಆ ಕುರ್ಚಿಲಿ ಕೂತ್ಕೊಳ್ಳೋಕ್ಕೆ 7 ಜನ್ಮ, 7 ಸಾಗರ, ಸಪ್ತ ಮಂಡಲ ಎಲ್ಲವನ್ನ ಗೆದ್ದಿರ್ತಕ್ಕಂಥವ್ರು ಮಾತ್ರ ಕೂತ್ಕೊಳ್ಳೋಕೆ ಸಾಧ್ಯ ಈ ಕಾಲದಲ್ಲಿ. ಇಲ್ಲಾಂದ್ರೆ ಆಗಲ್ಲ. ಈ ಸಾಧಕರು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಸಾಧಕರಾಗಬೇಕು ಅಂದ್ರೆ ಸಾಧನೆ ಮಾಡಬೇಕಷ್ಟೇ. ತುಕ್ಕಿಡ್ದಿರ್ತಕ್ಕಂಥ ತಗಡ್ ಕತ್ತಿ ಸರ್, ಆ ತುಕ್ಕಿಡಿದ್ರೆ ಕತ್ತಿ ತಗಡು ಯಾವುದು ತಟ್ಟೋದೇ ಬೇಡ ಸರ್. ಓಕೆ, ಈಗ ನಾವು ನಿಮ್ಮ ಬಾಲ್ಯದ ದಿನಕ್ಕೆ ಹೋಗ್ಬಿಡೋಣ ಸರ್. ಬನ್ನಿ ಹೋಗೋ. ಹಂಗಲ್ಲ ಸರ್, ನೆನಪುಗಳನ್ನ ಮೆಲುಕು ಹಾಕು ಅಂತ. ಓಹೋ ಗೊತ್ತಾಯ್ತು. ಅದನ್ನ ವಿಟಿ ತೋರಿಸ್ತೀರಾ? ಅಷ್ಟೆಲ್ಲ ಟೈಮ್ ಇಲ್ಲ ಸರ್, ವಾಟ್ಸಪ್ಪಲ್ಲಿ ಕಳ್ಸೋಣ ಅನ್ಕೊಂಡೆ, ಡಾಟಾ ಖಾಲಿ ಆಗಿದೆ. ಈಗ ಪ್ರಶ್ನೆ ಕೇಳೋಣ ಸರ್, ಆಮೇಲೆ ನೀವು ಫೀಲ್ಗೆ ಹೋಗ್ಬಿಡ್ತೀರಾ. ಓಕೆ ಸರ್, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನನ್ನ ಬಾಲ್ಯದ ಜೀವನ ಬಾಲ್ಯ ಥರ ಇತ್ತು. ಅದೇ ಹಾಗಲ್ಲ ಸರ್, ಬಾಲ್ಯದ ಕನಸು ಏನಿತ್ತು ಸರ್? ನಮ್ಮ ಕಾಲದಲ್ಲಿ ಅಷ್ಟೇ ಇದ್ದದ್ದು. ಆಟ ಪಾಠ, ಶಾವಿಗೆ ಪಾಯಸದ ಊಟ, ಆಮೇಲೆ ಓಟ, ಇವೆಲ್ಲ ಇರ್ತಿತ್ತು. ಓಕೆ ಸರ್, ಈಗ ನಿಮಗೆ ಬಾಲ್ಯದಲ್ಲಿ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಯಾವುದು ಸರ್? ಅದು ಸಬ್ಜೆಕ್ಟ್ ಅಲ್ಲ, ವಿಷಯ. ಅದರಲ್ಲೂ ಕನ್ನಡ ಭಾಷೆ ಅಂದ್ರೆ ನಂಗೆ ಬಹಳ ಪ್ರೀತಿ. ಥ್ಯಾಂಕ್ ಯು ಸರ್. ಕನ್ನಡ ಹೋರಾಟಗಾರರ ಭಾಷಣನೆಲ್ಲ ಕೇಳ್ತಿದ್ದೆ ಆಗ ನಾನು. ಮುಖ್ಯವಾಗಿ ಕನ್ನಡ ಅಂತಂದ್ರೆ ಕನ್ನಡ ವರ್ಣಮಾಲೆ, ಕನ್ನಡ ಅಕ್ಷರಗಳು, ಸ್ವರ, ವ್ಯಂಜನ, ಸಂಧಿ, ಸಮಾಸ, ಲಘು, ಗುರು, ಇವುಗಳ ಬಗ್ಗೆ ಎಲ್ಲ ಗೊತ್ತಿತ್ತು. ಇದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಗೊತ್ತು ಸರ್, ಆದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಕನ್ನಡದ ಒಲವಿನ ಬಗ್ಗೆ ಗೊತ್ತು ಸರ್. ಹೌದಪ್ಪ, ಅದಕ್ಕೆ ನಾನು ಕನ್ನಡದ ರಾಮಯ್ಯ ಅಂತ ಹೆಸರು ಕೊಟ್ರು. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದ್ರು. ಇಲ್ಲ, ಕರ್ನಾಟಕಕ್ಕೆ ಬಿಟ್ಟು ನಾನು ಎಲ್ಗೂ ಬರಲ್ಲ. ಸರ್, ಈಗ ಕನ್ನಡದ ಬಗ್ಗೆ ನನಗೆ ಒಂದು ಪ್ರಶ್ನೆ ಸರ್. ಕೆಂದುಟಿ ಇದು ಯಾವ ಸಮೋಸ ಸರ್? ಕೊಡತ್ತೆ ನೋಡು ಕಪಾಲ್ಕೆ. ಸಮೋಸ ಅಲ್ಲ, ಸಮಾಸ. ಕೆಂದುಟಿ, ಕೆಂಪಾದ ಪ್ಲಸ್ ತುಟಿ, ಅದೊಂದು ಸಂದಿಲ್ಲದೆ. ಕೆಂದುಟಿ ಇದನ್ನ ನಮ್ಮ ಅಲಂಕಾರಗಳು ಅಂತ ಬರ್ತದೆ. ಅಂದರೆ ಉಪಮಾನ, ಉಪಮೇಯ, ಅವುಗಳು ಹೋಲಿಕೆ ಮಾಡಿ ಅದನ್ನು ವರ್ಣಿಸೋದು. ಅದರಲ್ಲಿ ಕೆಂಪಗಿರುವ ತುಟಿ, ಇದು ರೂಪಕ ಅಲಂಕಾರ. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ಮೊನ್ನೆ ರೂಪಕ ಸಿಕ್ಕಿದ್ರು, ಅವರು ಹೇಳಿದ್ರು. ರೂಪಕನೂ ಅಲ್ಲ, ಗೂಪಕನೂ ಅಲ್ಲ, ಇದು ರೂಪಕ ಅಲಂಕಾರ ಅಂತ. ನೀನು ಸಪ್ರೇಟ್ ನನ್ನ ಮನೆಗೆ ಬಾ, ನಿನಗೆ ಕನ್ನಡ ವ್ಯಾಕರಣ ಮಾಡಿಕೊಡ್ತೀನಿ. ಓಕೆ ಸರ್. ಈಗ ಮತ್ತೊಮ್ಮೆ ನಿಮ್ಮ ಬಾಲ್ಯಕ್ಕೆ ಹೋಗೋದಾದ್ರೆ, ನಿಮಗೆ ಬಾಲ್ಯದಲ್ಲಿ ತುಂಬಾ ಇಷ್ಟವಾದ ಆಟ ಯಾವುದು ಸರ್? ಕುಸ್ತಿ, ಕಬಡ್ಡಿ. ಓ ಸರ್, ವಿಧಾನಸೌಧದಲ್ಲಿ ನೀವು ಬಳ್ಳಾರಿಯವರ ವಿರುದ್ಧ ಹಿಂಗ ತಡ್ತಾಗ್ಲೇ ಗೊತ್ತಾಯ್ತು ಸರ್ ನಿಮ್ಗೆ ಫೇವ್ರೇಟ್ ಅಂತ. ಸರ್, ನಿಮ್ಮ ಬಾಲ್ಯ ಜೀವನದ ಸ್ನೇಹಿತರು ಯಾರಾದರೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್? ತುಂಬಾ ಜನ ಇದಾರಪ್ಪ. ಇದು ಯಾವ ನೀವು ಬಾಲಕ? ಅದು ಸರ್, ಅವಾಗ ಧೂಳು ಅಂದ್ರಲ್ಲ, ಧೂಳು ಹೊರ್ಸಕ್ ಬಂದವನೇ. ಕಾರ್ಯಕ್ರಮ ಮುದ್ದೆ ಮುಖ ತೋರ್ಸಕ್ ಬಂದ್ಬಿಡ್ತೀಯ. ನನ್ನ ಪಕ್ಕ ಯಾರು ನಿಂತ್ಕೊಬಾರ್ದು, ಹೋಗತ್ತಾಗೆ.
ಸಂಪರ್ಕದಲ್ಲಿ ಇದ್ದಾರಾ ಸರ್? ಅಲ್ಲ ಪಾಪ ಸಂಪರ್ಕದಲ್ಲಿ ಇದ್ದರೂ ಸುಮಾರು 15 ವರ್ಷಗಳಿಂದ ಒಬ್ಬೊಬ್ಬರಾಗಿ ಎಲ್ಲ ಸಂಪರ್ಕ ಕಳ್ಕೊಬಿಟ್ರು. ಈಗ 1 or 2 ಇರಬೇಕೇನೋ. ಆ ತಂಕಿಪಿಂಕಡಿ ಮಲ್ಲಪ್ಪ ಮತ್ತು ಆ ಕಡಾಟಿ ಸೋಮಣ್ಣ ಏನೋ ಇರಬೇಕು. ಸರ್, ಈ ಸ್ಕೂಲಲ್ಲಿರುವಾಗ ಈ ಹೋಮ್ವರ್ಕ್ ಕೊಡ್ತಿದ್ರಲ್ವ ಸರ್, ನೀವು ಹೋಮ್ವರ್ಕ್ ಬರೀತಿದ್ರ ಸರ್? ಏಯ್, ಅದರ ಹೆಸರು ಹೋಮ್ವರ್ಕ್ನ ಬರೀತಿದ್ರಾ ಅಂತ ಕೇಳ್ತೀಯಲ್ಲ. ಹೋಮ್ವರ್ಕ್ ಅಂತಂದ್ರೇ ಬರೆಯೋದು. ಬರಿತಾ ಇದ್ದೆ. ಓಕೆ ಸರ್, ಈಗ ನಾವು ಕಾಲೇಜ್ ಜೀವನಕ್ಕೆ ಹೋಗೋಣ ಸರ್. ಸರ್, ಕಾಲೇಜಲ್ಲಿ ಯಾವುದಾದ್ರೂ ಲವ್ ಪವ್ ಇತ್ತ? ಏಯ್, ಸದ್ಯ ಒಂದು ಟೈಮ್ ಊಟ ಸಿಕ್ಕರೆ ಸಾಕಾಗಿತ್ತು ನಮಗೆ. ಅಂಥದ್ರಲ್ಲಿ ಲವ್ವು ಪ್ರೀತಿ ಇವಕ್ಕೆ ಜಾಗನೇ ಇರಲಿಲ್ಲ. ನಮಗೆ ಓದು ಅಷ್ಟೇ ಇದ್ದದ್ದು. ಆದರೂ ಎಲ್ಲದಕ್ಕೂ ಭಾಗ್ಯ ಅಂತ ಹೆಸರಿಟ್ಟಿದ್ದೀರಲ್ಲ ಸರ್, ಯಾಕೆ? ನಮಗೆ ಕನಸಿನಲ್ಲಿ ಕೆಲವೊಂದು ಹುಡುಗಿಯರುಗಳು ಬರ್ತಾಯಿದ್ರು. ಅದರಲ್ಲಿ ಭಾಗ್ಯ, ಲಕ್ಷ್ಮಿ, ಶಾರದಾ, ವೀಣಾ, ಮಂಜುಳಾ. ಅದರಲ್ಲಿ ಭಾಗ್ಯ ಅಂತಕ್ಕಂಥ ಹುಡುಗಿ ಪಾಪ ಜಾಸ್ತಿ ಕಾಣಿಸ್ಕೊತಿದ್ಲು. ಅದಕ್ಕೆ ನಾವು ಆ ನೆನಪಿಗಾಗಿ ಅನ್ನಭಾಗ್ಯ, ಕರೆಂಟ್ ಭಾಗ್ಯ, ಶಕ್ತಿ ಭಾಗ್ಯ ಅಂತೆಲ್ಲ ಕೊಟ್ಟಿರೋದು. ಓ, ಏನ್ ಸರ್ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ಅತ್ತೆ ನೋಡು ಕಪಾಲಕ್ಕೆ. ಹಾಗಂತ ತಿಳ್ಕೊಂಡಿದ್ರೆ ತಪ್ಪು. ಭಾಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗ್ತಕ್ಕಂಥ ಒಂದು ಯೋಜನೆ. ಅದಕ್ಕೆ ನಾವು ಅಚ್ಚ ಕನ್ನಡದಲ್ಲಿ ಅದು ಭಾಗ್ಯಗಳು. ಸುಮ್ಮನೆ ತಮಾಷೆ ಕೇಳಿದ ಸರ್. ನಾನು ತಮಾಷೆಗೆ ಹೇಳುದಪ್ಪ. ಏನು ಮಾಡ್ತಾ ಇದೀಯಪ್ಪ? ಪ್ರಶ್ನೆ ಹುಡುಕ್ತಿದ್ದೀನಿ ಸರ್. ಸರ್, ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕಾಲೇಜ್ ಬಂಕ್ ಮಾಡಿ ಪಿಕ್ಚರ್ ನೋಡಕ್ಕೆ ಹೋಗಿದ್ದೀರಾ ಸರ್? ಆವಾಗ ಬಂಕ್ ಮಾಡಿ ಸಿನಿಮಾ ನೋಡಿದ್ದುಂಟು. ಅಂದರೆ ಅವಾಗ ಭಾಳ ಚಂದವಾಗಿ ಕಾಣ್ತಿದ್ರು. ಹೀರೋಯಿನ್ನು ಸ್ಲಿಪ್ ಡಿಸ್ಕ್. ಅವಾಗೆಲ್ಲ ಹೀರೋಯಿನ್ನು ಅಂದರೆ 5-5 kg ಮಣ ಬಂಗಾರ ಹಾಕತ್ತಿದ್ರು, ದಷ್ಟಪುಷ್ಟವಾಗಿದ್ರು, ನೋಡೋಕೆ ಚೆನ್ನಾಗಿದ್ರು. ಆದರೆ ಈಗ ಅದೇನೋ 0 ಫಿಗರ್ ಅಂತ ಮಾಡ್ಕೊಂಬಿಟ್ಟು ಪಾಪ ಇಲ್ಲೆಲ್ಲ ಬಗ್ರಿ ಮೂಳ ಕಾಣುತ್ತದೆ. ಊಟನೇ ಇಲ್ವೇನೋ, ಪೌಷ್ಟಿಕಾಂಶದ ಕೊರತೆ ಇವರಿಗೆ. ನನಗಿರೋರೆಲ್ಲ ಈಗ ಹೀರೋಯಿನ್ ಅಂತಾರೆ ಕೆಲವರು. ಅದರಿಂದ ನಮ್ಮ ಕಾಲದವ್ರು ನೋಡೋಕ್ಕೆ ಒಂದು ಚಂದ ಇತ್ತು ಆಗ.